ಆಷಾಢ ಮುಗಿದು ಶ್ರಾವಣ ಮಾಸದ ಆರಂಭದೊಂದಿಗೆ ಹಬ್ಬಗಳ ಸುಗ್ಗಿ ಕೂಡ ಜೋರಾಗುತ್ತೆ. ಜಾತಿಯ ಸೋಂಕಿಲ್ಲದೆ ಧರ್ಮಗಳ ಹಂಗಿಲ್ಲದೆ ಪ್ರತಿಯೊಬ್ಬರು ಕೂಡ ಆಚರಿಸುವ ಹಬ್ಬ ಅಂದ್ರೆ ಗಣೇಶ ಚತುರ್ಥಿ. ಇನ್ನು ಈ ಹಬ್ಬಕ್ಕೆ ವಿಭಿನ್ನ ಶೈಲಿಯ ಗಣೇಶ ಮೂರ್ತಿಗಳ ತಯಾರಿಕೆ ಕೂಡ ಜೋರಾಗಿ ನಡೀತಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಇಲಿ ಮೇಲೆ ಸವಾರಿ ಹೊರಟ ಡೊಳ್ಳು ಹೊಟ್ಟೆ ಗಣಪ, ಸಿಂಹದ ಮೇಲೆ ಕೂತು ಗರ್ಜಿಸ್ತಾ ಇರುವ ಏಕದಂತ, ನವಿಲ ಮೇಲೆ ನರ್ತಿಸುವ ವಿನಾಯಕ, ಹೀಗೆ ಒಂದಕ್ಕಿಂತ ಒಂದು ವಿಭಿನ್ನ ಶೈಲಿಯ ಗಣಪ ಮೂರ್ತಿಗಳು ಕಾಣಸಿಗುವುದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಕಿ ಗೇಟ್ ಬಳಿಯ ಗಣೇಶ ಮೂರ್ತಿ ತಯಾರಿಕಾ ಟೆಂಟ್ನಲ್ಲಿ. ಹೌದು, ಮುಂದಿನ ತಿಂಗಳು ಬರುವ ಗಣೇಶ ಹಬ್ಬಕ್ಕಾಗಿ ತಯಾರಿಕೆ ಭರ್ಜರಿಯಾಗಿ ನಡೀತಿದೆ. ಪ್ರತಿ ವರ್ಷದಂತೆ ಈ ಸಲ ಕೂಡ ಕೋಲ್ಕತ್ತಾ ಮೂಲದ ಕಲಾವಿದರ ತಂಡ ಸ್ಥಳೀಯವಾಗಿ ಸಿಗುವ ಜೇಡಿಮಣ್ಣು ಹಾಗೆಯೇ ಕೋಲ್ಕತ್ತಾದ ಗಂಗಾ ನದಿಯ ಮಣ್ಣನ್ನ ಬಳಸಿ ಪರಿಸರ ಸ್ನೇಹಿ ಮೂರ್ತಿಗಳನ್ನ ತಯಾರಿಸಿದೆ. ಮೊದಲಿಗೆ ಬಿದಿರು ಮತ್ತು ಬಟ್ಟೆಯನ್ನ ಬಳಸಿಕೊಂಡು ತಯಾರು ಮಾಡಲಾಗುತ್ತೆ. ನಂತರ ಜೇಡಿಮಣ್ಣು, ಭತ್ತದ ಹೊಟ್ಟು, ಹುಲ್ಲನ್ನ ಬಳಸಿ ರೂಪವನ್ನ ಕೊಡಲಾಗುತ್ತೆ. ನಂತರ पंचे ಹಾಗೂ ಶಲ್ಯಗಳನ್ನ ಬಳಸಿ ಮೂರ್ತಿಗಳನ್ನ अलंकरिಸಲಾಗುತ್ತೆ. फर्स्ट टाइम हमारे को बनाने के लिए चाहिए रिपीस चाहिए। रिपीस में वो स्टैंडिंग बना लेता है। उसके बाद बाम्बू और रिपीस से स्टैंडिंग बनाने के बाद वो नेल उल्लू के साथ टमाटा दौरा लेके वो पेस्टिंग करके फर्स्ट टाइम थोड़ा वेट कम रहने के लिए ऐसा फर्स्ट टाइम बना लेता है गणपति। बाद में उसको फर्स्ट टाइम वो इधर से जोरी मुन्नू आता है, वो जोरी मुन्नू फर्स्ट टाइम लगा लेता है। उसके बाद और मिट्टी के साथ वो चावल का जो उबलू आता है, वो उबलू और मिट्टी मिक्स करके गणपति में फर्स्ट बनाता है। ಇನ್ನು ಕಳೆದ 17 ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನ ತಯಾರಿಸ್ತಾ ಇರುವ ಲಕ್ಷ್ಮೀಕಾಂತ್ ಕಳೆದ 3 ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾರಾಟ ಕೂಡ ಮಾಡ್ತಿದ್ದಾರೆ. ಈ ವರ್ಷ 70ಕ್ಕೂ ಹೆಚ್ಚು ಮೂರ್ತಿಗಳನ್ನ ತಯಾರಿಸುವ ಗುರಿಯನ್ನ ಕೂಡ ಹೊಂದಿದ್ದಾರೆ. ಮೂರ್ತಿಯ ಗಾತ್ರದ ಮೇಲೆ ದರವನ್ನ ನಿಗದಿ ಮಾಡಲಾಗ್ತಾ ಇದ್ದು, ಇವರ ಬಳಿ 3,000ದಿಂದ ಹಿಡಿದು 17,000ವರೆಗೂ ಕೂಡ ಮೂರ್ತಿಗಳಿದ್ದಾವೆ. ನಮ್ಮ ನಾಡಿನಲ್ಲಿರುವಂತಹ ನದಿಗಳಿಗಾಗಿ ಎಸೆದು ನಮಗೆ ನೀರು ಮಳೆಯನ್ನ ದೂರವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಮಣ್ಣಲ್ಲಿ ಮಾಡಿರುವಂತಹ ಗಣಪತಿಯನ್ನ ಆರಾಧನೆ ಮಾಡೋದು ಬಹಳ ಶಕ್ತಿವಾಗಿರುವಂತಹ ಗಂಗಾ ನದಿಯಿಂದ ತಂದಿರುವಂತಹ ಒಂದು ಮಣ್ಣನ್ನು ತಗೊಂಡ್ಬಂದು ಈ ಕ್ಷೇತ್ರದಲ್ಲಿ ಇವತ್ತು ಗಣಪತಿಯನ್ನ ಮಾಡ್ತಿದ್ದಾರೆ. ಬಹಳ ವಿಶೇಷವಾದಂತಹ ಒಂದು ಸುಂದರದಿಂದ ಮಾಡ್ತಿರುವಂತಹ ಮಹಾಗಣಪತಿಯನ್ನ ನಾವು ಇವಾಗ ನೋಡಬಹುದು. ಇವತ್ತು ಈ ಗಣಪತಿ ಏನಂದ್ರೆ ಬಹಳ ಶಕ್ತಿಯುತವಾದಂತಹ ಗಣಪತಿಗಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದಾರೆ. ಒಟ್ನಲ್ಲಿ ವಿಷಕಾರಿ ಬಣ್ಣಗಳನ್ನ ಬಳಸಿ ತಯಾರಿಸಿದ ಮೂರ್ತಿಗಳಿಂದ ಜಲಚರ ಪ್ರಾಣಿಗಳಿಗೆ ಕಂಟಕವಾಗಿತ್ತು. ಆದ್ರೀಗ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ತಯಾರಿಕೆಯಿಂದ ನಮ್ಮ ಪರಿಸರದ ಸಂರಕ್ಷಣೆಯೂ ಕೂಡ ನಡೀತಿದೆ. ಗುರುಪ್ರಸಾದ್, ಸುದ್ದಿ ಟಿವಿ, ಚಿಕ್ಕಬಳ್ಳಾಪುರ.